ಒಂದು ಲೆಕ್ಕ ನಾ ತಿಳಿಸ್ತೀನಿ, ಉಳಿಕೆದ ಲೆಕ್ಕಗಳ ನೀವೆಲ್ಲ ಮಾಡ್ಬೇಕು. ನಿಮಗೆ ನಾ ಹೇಳಿದ್ದೆ, ಏನು ಹೇಳಿದ್ದೆ? ಮಾರಾಟದ ಬೆಲೆ ಕೊಡ್ತಾನ, ಕೊಂಡ ಬೆಲೆ ಕಂಡುಹಿಡಿಯಾಗ ನಿಮಗೆ ಟೇಬಲ್ಸ್ ಬೇಕು ಮತ್ತು ಬಾಧ್ಯತೆ ನಿಯಮಗಳು ಬೇಕು ಅಂತ ನಾ ಹೇಳಿದೆ. ಈಗ ನೋಡ್ರಿ, ನಾ ಒಂದು ಸಲ ತಿಳಿಸ್ತೀನಿ, ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ಇಲ್ಲೇ ಇದೇನು ಕೊಂಡ ಬೆಲೆ ಅಲ್ಲೀಗ, ಇದು ಮಾರಾಟದ ಬೆಲೆ. ಸಂಗತಿಗಳನ್ನು ಹಚ್ಕೋರಿ ನೋಡ್ರಿ. ಮಾರಾಟದ ಬೆಲೆ ಈಸ್ ಈಕ್ವಲ್ ಟು 500 ರೂಪಾಯಿ. ಮುಂದೆ ಲಾಭ ಅದನೋ ಹಾನಿ ಅದನೋ? ಲಾಭ. ನೋಡ್ರಿ, ಲಾಭ ಬರೋಬ್ಬರಿ 25% ಲಾಭ. ಆಮೇಲೆ ಏನು ಕೇಳೋಣ? ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ಕೊಂಡ ಬೆಲೆ ಬರೋಬ್ಬರಿ ಎಷ್ಟು? ಒಂದ್ಸಲ ನೀವು ವಿಚಾರ ಮಾಡ್ರಿ. ಇದು ಕೊಂಡ ಬೆಲೆ 100 ಅಂತ ತಿಳ್ಕೊರಿ, 25 ಲಾಭ. ಇದು ಮಾರಾಟದ ಬೆಲೆ ಅಂದ್ರೆ ಕೊಂಡ ಬೆಲೆ 100 ಅಂತ ತಿಳ್ಕೊರಿ, ಅದ್ರಾಗ 25 ರೂಪಾಯಿ ಕೂಡಿಸ್ರಿ, 125 ಆಯ್ತು. ಅದೇನಾಯ್ತು? ಮಾರಾಟದ ಬೆಲೆ ಆಯ್ತು. ಯಾವುದು? ಶೇಕಡಾ ಮಾರಾಟದ ಬೆಲೆ. ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ ಹಿಂಗೆ ತಿಳ್ಕೊಬೇಕು ನಾವು. ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ ಕೊಂಡ ಬೆಲೆ ಪ್ಲಸ್ ಲಾಭ. ಇದು ಶೇಕಡಾ ಡೈರೆಕ್ಟ್. ಕೊಂಡ ಬೆಲೆ 100 ಅಂತ ತಿಳ್ಕೊಂಡೇ ಬಿಡ್ಬೇಕು ನೀವು. ಕೊಂಡ ಬೆಲೆ 100 ಅಂತ ತಿಳ್ಕೊರಿ, ಲಾಭ ಕೂಡಿಸ್ರಿ. ಎಷ್ಟು? 100 ಕೊಂಡ ಬೆಲೆ ಅಂತ ತಿಳ್ಕೊಂಡಿರಿ, ಲಾಭ ಎಷ್ಟದ? 25 ಅದ. ಶೇಕಡಾ ಮಾರಾಟದ ಬೆಲೆ ಎಷ್ಟಾಯ್ತು? 125 ಆಯ್ತು. ಇಷ್ಟು ನೀವು ಸರಿಯಾಗಿ ಒಂದು ತಿಳ್ಕೊಂಡ್ಬಿಟ್ರೆ ಮುಗೋದು. 125 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. ಅದನ್ನು ತಿಳ್ಕೊಬೇಕು ಮೊದಲು. ಇಲ್ಲಿ ನೀವು ಮೇನ್ ಪಾಯಿಂಟ್ಸ್ ತಿಳ್ಕೊ. ಮಾರಾಟದ ಬೆಲೆ ಕೊಟ್ಟಾನ, ಶೇಕಡಾ 25 ಕೊಟ್ಟಾನ. ಶೇಕಡಾ ಮಾರಾಟದ ಬೆಲೆ ಬರೋಬ್ಬರಿ ಲಾಭದ ಅಂದ್ರೆ 100ರಾಗ 25 ಕೂಡಿಸ್ರಿ, 125 ಆಯ್ತು. 125 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. 500 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು ಇರ್ತದ? ಮುಗೀತು. ಇಷ್ಟೇ ತಿಳ್ಕೊಳ್ಳೋದು ನೀವು ಲೆಕ್ಕ. ಇವು ಪಾಯಿಂಟ್ಸು ಅತಿ ಇಂಪಾರ್ಟೆಂಟ್. ಇವು 125 ಮಾರಾಟದ ಬೆಲೆ ಇದ್ದಾಗ ಇದು ನೆನ್ಪಿಟ್ಕೋರಿ. ಮಾರಾಟದ ಬೆಲೆ ಒಂದೇ ಕಡೆ ತಗೋಬೇಕು. 125 ಮಾರಾಟದ ಬೆಲೆ ಈಸ್ ಈಕ್ವಲ್ ಟು ಕೊಂಡ ಬೆಲೆ ಕೇಳ್ಯಾನಂದ್ರೆ 100 ಹಚ್ಕೋಬೇಕು. 100 ಕೊಂಡ ಬೆಲೆ. 500 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ 500 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟಿರ್ತದೆ? 500 ಗುಂಡ್ಲೆ 100 ಸರ್ವಾಸ್ ಬಾಗಿಲೆ 125. 25 ಐದಲೆ 25 ನಾಲ್ಕಲೆ 5 ಒಂದಲೆ 5 ನೂರ್ಲೆ 100 ನಾಲ್ಕಲೆ 400 ರೂಪಾಯಿ. ಆದ್ದರಿಂದ ಆನ್ಸರ್ ಕೊಂಡ ಬೆಲೆ ಈಸ್ ಈಕ್ವಲ್ ಟು 400 ರೂಪಾಯಿ. ಉತ್ತರ ಎಲ್ಲಿದೆ ನೋಡ್ರಿ? ಬಿ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಇನ್ನೊಂದ್ಸಲ ತಿಳಿಸ್ಯಾರ. ಮಾರಾಟದ ಬೆಲೆ ಕೊಟ್ಟಾನ, ಲಾಭ ಕೊಟ್ಟಾನ, ಕೊಂಡ ಬೆಲೆ ಕೇಳ್ಯಾನಂದ್ರೆ ಮುಗಿತು. ಮಾರಾಟದ ಬೆಲೆ ಏನದಲ್ಲಿ ಶೇಕಡಾ ಮಾರಾಟದ ಬೆಲೆ ತಗೋಬೇಕು. ಶೇಕಡಾ ಮಾರಾಟದ ಬೆಲೆ ಬರೋಬರಿ ಕೊಂಡ ಬೆಲೆ ಪ್ಲಸ್ ಲಾಭ. ಇದು ಕೊಂಡ ಬೆಲೆ, ಅದರ ಲಾಭದ ಅಂದ್ರೆ ಕೂಡಿಸ್ರ, ಹಾನಿ ಇದ್ರೆ ಕಡೆ. ಇನ್ನು ಮುಂದೆ ಅವೇ ಬರು. ಮಾರಾಟದ ಬೆಲೆ ಕೊಟ್ಟಾನ, ಲಾಭ ಕೊಟ್ಟಾನ, ಕೊಂಡ ಬೆಲೆ ಕೇಳ್ತಾನ ಅಂದ್ರೆ ನೀವು ಇದನ್ನು ಶೇಕಡಾ ಮಾರಾಟದ ಬೆಲೆ ತಗೋಬೇಕು. ಶೇಕಡಾ ಮಾರಾಟದ ಬೆಲೆ ಅಂತ ತಕೊಂಡು 100 ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಅದರಾಗ 25 ರೂಪಾಯಿ ಲಾಭ ಕೂಡಿಸ್ಬೇಕು, 125 ರೂಪಾಯಿ. ಆ 125 ರೂಪಾಯಿ ಮಾರಾಟದ ಬೆಲೆ 500 ರೂಪಾಯಿ ಮಾರಾಟದ ಬೆಲೆ ಜೋಡಿ ಆಗ್ತದೆ. ಕಿಲ್ಲ 125 ಮಾರಾಟದ ಬೆಲೆ ಇಟ್ಕೊಂಡು 100 ಕೊಂಡ ಬೆಲೆ, 500 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು? 400 ರೂಪಾಯಿ. ಸರಳ ತಿಳ್ಕೊಬೇಕು. ಆಮೇಲೆ ಇನ್ನೊಂದ್ಸಲ ರೀಪ್ಲೇ ಮಾಡಿ ಗಣಿತ ನೋಡ್ಬೋದು. 100 ಕೊಂಡ ಬೆಲೆ ಎಂದು ಅವೆಲ್ಲ ಡಿಟೇಲ್ ಅವಾಗ ಸೈನಿಕ್ ಸ್ಕೂಲ್ನಾಗ ಥಿಯರಿ ಇರ್ತಿತ್ತು. ಇದನ್ನು ರಾಗಬದ್ಧವಾಗಿ ಹೇಳಿದರೆ ಇದು ಬಹಳ ದೊಡ್ಡದಾಗ್ತದೆ ಗಣಿತ. ಮಾರಾಟದ ಬೆಲೆ 500 ಎಂದು ತಿಳಿಯುವ, ಲಾಭ 25 ಎಂದು ತಿಳಿಯುವ, ಹಿಂಗಿತ್ತವಾಗ ಪದ್ಧತಿ. ಹಳಿ ಬುಕ್ದಾಗ ಹಾಗೆ ಬಿಡಿಸಿದ್ದು.
ಈಗೆಲ್ಲ ಹೊಸ ಮಾಡೆಲ್ದಾಗ ಬಂದದ. ಈಗ ಹೊಸ ಯುಗದಾಗ ನಾವು ಗಣಿತ ಹೇಳಿಕತ್ತಿದ್ದೀವಿ. ಈಗ ಲೇಟೆಸ್ಟ್ ಮಾಡೆಲ್ದೊಳಗೆ ಪಾಯಿಂಟ್ಸ್ಗಳ ಮೇಲೆ ನೀವು ಲಾಭಾನಿ ಕೊಂಡ ಬೆಲೆ ಮಾರಾಟದ ಬೆಲೆ ಕಂಡುಹಿಡಬೇಕು. ಪಾಯಿಂಟ್ಸ್ ಮಾರಾಟ ಬೆಲೆ ಕೊಟ್ಟಾನಂದ್ರೆ ಕೊಂಡ ಬೆಲೆ ಡೆಫಿನೆಟ್ ನೀವು ತಿಳ್ಕೊಳ್ಳೇಬೇಕು. ಕೊಂಡ ಬೆಲೆ 100 ಅಂತ ತಿಳ್ಕೊಳ್ಳೇಬೇಕು. ಲಾಭ ಅಂದ್ರೆ 25 ಕೂಡಿಸ್ರಿ, ಹಾನಿ ಅಂದ್ರೆ 25 ಕಳೀರಿ. ಎಷ್ಟು ಅಂದ್ರೆ 125 ಮಾರಾಟದ ಬೆಲೆ ಆಗ್ತದೆ. ಲಾಭ ಇದ್ದಾಗ 125 ಮಾರಾಟದ ಬೆಲೆ ಇರ್ತದೆ. ಕೇಳಿದ ಕೊಂಡ ಬೆಲೆ ಅದ ಅಂದ್ರೆ ಬರೋಬ್ಬರಿ ಚಿಕ್ಕ ಕೊಂಡ ಬೆಲೆ ಒಗಿಬೇಕು ನೀವು. ಯಾವ್ದು ಪ್ರಶ್ನೆ ಕೇಳ್ತಾನೆ ಅದು ಈ ಕಡೆ ಕೊಂಡ ಬೆಲೆ ಎಷ್ಟು ಅಂದ್ರೆ ಬರೋಬ್ಬರಿ ಚಿಕ್ಕ ನೀವು ಕೊಂಡ ಬೆಲೆ ಹಾಕಲೇಬೇಕು. ಶೇಕಡದ ಬಂತಾರೆ ಕೊಂಡ ಬೆಲೆ 100 ಇಲ್ಲಿ ಒಗದು ಬಿಟ್ರಿ ಉತ್ತರ ಬಂತ. ಈ ಕಡೆ 100 ಹೋಗಿ ಈ ಕಡೆ 125 ಒಗದ್ರಿ ಅಂದ್ರೆ ಲೆಕ್ಕ ತಪ್ಪಿ ಬಿಡ್ತದೆ. ಏನು ಕೇಳ್ಯಾನ ಇದು ಕೊಟ್ಟ ಸಂಗತಿ, ಇದು ಕೇಳಿದ ಸಂಗತಿ ಉತ್ತರ ಬರ್ತದೆ. ಕೇಳಿದ ಸಂಗತಿಯನ್ನು ಬರೋಬ್ಬರಿ ಚಿಕ್ಕ ಹಾಕ್ಬೇಕು ನೀವು. ಕೊಂಡ ಬೆಲೆ ಕೇಳ್ಯಾನ ಹಾಕ್ರಿ, ಮಾರಾಟ ಬೆಲೆ ಕೇಳ್ಯಾನ ಹಾಕ್ರಿ. ಇಲ್ಲಿ ಕೊಂಡ ಬೆಲೆ ಕೇಳ್ಯಾನ ಕೊಂಡ ಬೆಲೆ ಹಾಕ್ರಿ. ಮಾರಾಟದ ಬೆಲೆ ಕೇಳಿದ್ದಂದ್ರೆ ಅವಾಗ 100 ಕೊಂಡ ಬೆಲೆ ಇದ್ದಾಗ 125 ಮಾರಾಟದ ಬೆಲೆ ಬಂದು ಬಿಡುತ್ತದೆ. ಯಾವ ಕೇಳಿದ್ದೇನೀಗ ಕೊಂಡ ಬೆಲೆ ಅದ ಅಂದ್ರೆ 125 ಮಾರಾಟದ ಬೆಲೆಗೆ 100 ಕೊಂಡ ಬೆಲೆ ಇರ್ತದೆ. 500 ಮಾರಾಟದ ಬೆಲೆಗೆ ಎಷ್ಟು ಇರ್ತದೆ. ಸರಿಯಾಗಿ ತಿಳ್ಕೊಂಡ್ಬಿಡ್ರಿ, ಯಾವ ಲೆಕ್ಕನೂ ಬಿರಿಯಲ್ಲ. ಅದನ್ನ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈಗ ನೋಡಿ, ಈಗ ಮಾದರಿ ಬರ್ತಿರ್ತಾವ, ಲಕ್ಷ ಕೊಟ್ಟು ನೋಡ್ರಿ ನಾ ತಿಳಿಸಿ ಹೇಳಿದ್ದು ಮುಂದಿನ ಗಣಿತಗಳನ್ನು ನೀವು ಮಾಡಬೇಕು.